ನಮಸ್ಕಾರ. ಬೆಂಗಳೂರಿನ ಜನಪ್ರಿಯ ಬಟ್ಟೆ ಅಂಗಡಿ, ಆ ಜನಪ್ರಿಯ ಬಟ್ಟೆ ಅಂಗಡಿಗಳಲ್ಲಿ ಒಂದಾಗಿರುವಂಥದ್ದು ಪೋತೀಸ್. ತಮಿಳುನಾಡು ಮೂಲದವರದ್ದು. ಬೆಂಗಳೂರಿನ ಒಂದಿಷ್ಟು ಕಡೆಗಳಲ್ಲಿ ಅದರ ಕೆಲವೊಂದಿಷ್ಟು ಬ್ರಾಂಚಸ್ಗಳು ಕೂಡ ಇದೆ. ಅದರಲ್ಲೂ ಬೆಂಗಳೂರಿನ ಗಾಂಧಿನಗರದಲ್ಲಿ ದೊಡ್ಡ ಮಟ್ಟದ ಪೋತೀಸ್ ಮಳಿಗೆ, ಒಂದಷ್ಟು ವರ್ಷಗಳ ಹಿಂದೆ ಓಪನ್ ಆದಂತಹ ಪೋತೀಸ್ ಮಳಿಗೆ. ಅಲ್ಲಿ ಅದರ ಜೊತೆಗೆ ಈಗ 1 ವರ್ಷದ ಹಿಂದೆ ಓಪನ್ ಆಗಿರುವಂಥದ್ದು ಮೈಸೂರು ರೋಡಲ್ಲಿ. ಆ ಎರಡೂ ಬಟ್ಟೆ ಅಂಗಡಿಗಳ ಮೇಲೆ ಇವತ್ತು IT ರೇಡ್ ಆಗಿದೆ. ನೋಡಿ, ಚೆನ್ನೈನಿಂದ IT ಅಧಿಕಾರಿಗಳು ಬಂದು ಬೆಂಗಳೂರಲ್ಲಿ ರೇಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವರು ಎಷ್ಟರ ಮಟ್ಟಿಗೆ IT ದಾಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ನೋಡಿ. ಯಾಕೆ ಅಂದರೆ ಕರೆಕ್ಟಾಗಿ ಇನ್ಕಮ್ ಟ್ಯಾಕ್ಸನ್ನು ಕಟ್ಟಿಲ್ಲ, ಅಲ್ಲಿ ಕಳ್ಳಾಟ ಮಾಡಿದ್ದಾರೆ. ಹಾಗಾಗಿ 50ಕ್ಕೂ ಹೆಚ್ಚು IT ಅಧಿಕಾರಿಗಳು ದಾಳಿ ಮಾಡಿರೋದು ಪೋತೀಸ್ ಬಟ್ಟೆ ಅಂಗಡಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಪೋತೀಸ್ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡ್ತಾ ಇರ್ತೀರ. ಟಿ ವಿಲಿರಬಹುದು, ದಿನನಿತ್ಯ ಪೇಪರ್ಗಳಲ್ಲಿರಬಹುದು. ಅದರಲ್ಲೂ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಬ್ರ್ಯಾಂಡ್ ಅಂಬಾಸಿಡರ್. ಈ ಹೊಸದಾಗಿ ಮೈಸೂರು ಟಿಂಬರ್ ಲೇಔಟಲ್ಲಿ ಒಂದು ಬ್ರಾಂಚ್ ಓಪನ್ ಆಗಿದೆ. ಆ ಬ್ರಾಂಚಲ್ಲಿ ಶಿವರಾಜ್ ಕುಮಾರ್ ಅವರ ದೊಡ್ಡದಾದಂತಹ ಫೋಟೋ ಇದೆ, ಗಮನಿಸ್ತಾ ಇದ್ದೀವಿ. ಇನ್ನು ಗಾಂಧಿನಗರದಲ್ಲೂ ಕೂಡ ದೊಡ್ಡದಾದಂತಹ ಬ್ರಾಂಚ್ ಇರೋದು. ಒಂದಷ್ಟು ಆಫರ್ಗಳನ್ನು ಕೊಡ್ತಾರೆ. ಈ ಹಬ್ಬ ಹರಿದಿನಗಳು ಬಂತು ಅಂತ ಹೇಳಿದ್ರೆ ಬರೀ ಆಫರ್ಗಳ ಸುರಿಮಳೆ. ಬೈ 1 get 1 ಫ್ರೀ, 1 ತಗೊಂಡ್ರೆ 1 ಉಚಿತ, ಈ ರೀತಿಯ ಆಫರ್ಗಳು. ಅದರ ಜೊತೆಗೆ ಬರೀ ಸೀರೆ ಅಷ್ಟೇ ಅಲ್ಲ, ಮಕ್ಕಳ ಬಟ್ಟೆಯಿಂದ ಹಿಡಿದು ಪುರುಷರ ಬಟ್ಟೆಯಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ಫೇಮಸ್ ಆಗಿರುವಂತಹ ಬಟ್ಟೆ ಶೋರೂಮ್ ಇದು. ಇಂಥ ಶೋರೂಮ್ ಮೇಲೆ IT ರೇಡ್ ಮಾಡಿರೋದು. ಅದು ಚೆನ್ನೈನಿಂದ ಬಂದಂತಹ IT ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಎಲ್ಲೆಲ್ಲಿ ನಾನಾಗಲೇ ಹೇಳಿದಾಗೆ ಮೈಸೂರು ರಸ್ತೆಯ ಟಿಂಬರ್ ಲೇಔಟ್ನಲ್ಲಿರುವಂತಹ ಹೊಸ ಬ್ರಾಂಚ್ ಇದು. ಸುಮಾರು 1 ವರ್ಷಗಳ ಹಿಂದೆ ಓಪನ್ ಆದಂತಹ ಬ್ರಾಂಚು. ಬಹಳ ದೊಡ್ಡ ಮಟ್ಟದ ಅಂಗಡಿ ಅದು, ಬಹಳ ಬೃಹದಾಕಾರದ ಅಂಗಡಿ. ಅದಕ್ಕಿಂತ ಇನ್ನೂ ದೊಡ್ಡದಾಗಿರೋದಿದೆ. ಎಲ್ಲಿ ಅಂತ ಹೇಳಿದ್ರೆ ಗಾಂಧಿನಗರ, ಚಿಕ್ಕಪೇಟೆಗೆ ಹೋಗ್ತೀವಲ್ಲ ಅಲ್ಲಿ, ಚಿಕ್ಕಪೇಟೆ ರೋಡ್ನ ಆಪೋಸಿಟ್ ಮೆಜೆಸ್ಟಿಕ್ ಹತ್ರ ಅಲ್ಲಿ ದೊಡ್ಡದಾದಂತಹ ಮಳಿಗೆ ಇದೆ. ಯಾಕೆ IT ರೇಡು? IT ರೇಡೇನು ಸುಮ್ಮನೆ ಮಾಡಲ್ಲ. ಸಾಕಷ್ಟು ವರ್ಷಗಳಿಂದ ಇವರು IT ಬಾಕಿ ಉಳಿಸ್ಕೊಂಡಿದ್ರು, ಅಂದರೆ ಕಳ್ಳಾಟ ಆಡಿರೋದು. ಲಕ್ಷಾಂತರ ರೂಪಾಯಿ ವ್ಯಾಪಾರ ಆಗುತ್ತೆ, ದಿನನಿತ್ಯ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಆಗುತ್ತೆ. ಆದರೂ ಕೂಡ ITಯನ್ನು ಕರೆಕ್ಟಾಗಿ ರಿಟರ್ನ್ ಮಾಡಿಲ್ಲ, ಕಟ್ಟಿಲ್ಲ. ಚೆನ್ನೈನಿಂದ ಸುಮಾರು 50ಕ್ಕೂ ಹೆಚ್ಚು ಅಧಿಕಾರಿಗಳು ಬಂದು ಆದಾಯ ತೆರಿಗೆ ವಂಚಿಸಿದಂತಹ ಆರೋಪದ ಹಿನ್ನೆಲೆಯಲ್ಲಿ ಚೆನ್ನೈ ತಮಿಳುನಾಡಿನಿಂದ IT ಅಧಿಕಾರಿಗಳು ಬಂದು ಈಗಾಗಲೇ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಒಂದಷ್ಟು ಮಹತ್ವದ ದಾಖಲೆಗಳನ್ನು ವಶಪಡಿಸ್ಕೊಂಡು ಈಗ ಆಲ್ರೆಡಿ ಇದಕ್ಕೆ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರೋದು. ನೋಡೋಣ ಇವತ್ತಿಗೆ ಮುಗಿದು ಹೋಗುತ್ತಾ. 50 ಜನ ಅಧಿಕಾರಿಗಳು ಬಂದಿದ್ದಾರೆ. ಈಗ ಟಿಂಬರ್ ಲೇಔಟ್ನಲ್ಲಿರುವಂತಹ ಒಂದು ಮಳಿಗೆಯಲ್ಲಿ ಸುಮಾರು 25ರಿಂದ 30 ಜನ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ ಇವತ್ತು ಬೆಳಿಗ್ಗೆಯಿಂದನೂ ಕೂಡ. ಅದರ ಜೊತೆಗೆ ಗಾಂಧಿನಗರದಲ್ಲಿ ಇನ್ನೂ ದೊಡ್ಡದಾದಂತಹ ಮಳಿಗೆ ಇದೆ, ಅಲ್ಲೂ ಕೂಡ ಒಂದಷ್ಟು 30ರಿಂದ 40 ಜನ ಅಧಿಕಾರಿಗಳು ಪರಿಶೀಲನೆ ಮಾಡಿ ಮಹತ್ವದ ದಾಖಲಾತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಇವತ್ತಿಗೆ ಮುಗಿದೋಗುತ್ತಾ ಅಥವಾ ನಾಳೆನೂ ಕಂಟಿನ್ಯೂ ಆಗುತ್ತಾ? ಏನೆಲ್ಲ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ? ಎಲ್ಲದರ ಬಗ್ಗೆ ಮತ್ತಷ್ಟು ಅಪ್ಡೇಟನ್ನು ಮುಂದಿನ ಭಾಗದಲ್ಲಿ ಕೊಡ್ತಾ ಹೋಗ್ತೀನಿ.